ಭ್ರೂಣ ಪತ್ತೆ ಹಾಗೂ ಹತ್ಯೆ ದಂಧೆಗೆ ಕಡಿವಾಣವನ್ನ ಹಾಕಲಾಗಿದೆ. ಆರೋಗ್ಯ ಇಲಾಖೆ ದಿಟ್ಟ ಕ್ರಮದಿಂದ ಲಿಂಗಾನುಪಾತ ಇದೀಗ ಏರಿಕೆಯಾಗಿದೆ. ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ದಂಧೆಗೆ ಕಡಿವಾಣವನ್ನ ಹಾಕಲಾಗಿದೆ. ಆರೋಗ್ಯ ಇಲಾಖೆ ದಿಟ್ಟ ಕ್ರಮದಿಂದ ಲಿಂಗಾನುಪಾತ ಏರಿಕೆಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಲಿಂಗಾನುಪಾತ ಏರಿಕೆಯಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪ್ರತಿ 1000 ಗಂಡಿಗೆ 869 ಇದ್ದ ಹೆಣ್ಣು ಮಕ್ಕಳ ಸಂಖ್ಯೆ ಇದೀಗ ಆರೋಗ್ಯ ಇಲಾಖೆ ಕ್ರಮದ ಬಳಿಕ ಸರಾಸರಿ ಸಂಖ್ಯೆ 930ಕ್ಕೆ ಏರಿಕೆಯಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಸಂಖ್ಯೆ ಹೆಚ್ಚಳ ಆಗಿದೆ. ಪ್ರಸಕ್ತ ವರ್ಷ 61 ಹೆಣ್ಣು ಮಕ್ಕಳ ಸಂಖ್ಯೆ ಇದೀಗ ಏರಿಕೆಯಾಗಿದೆ. ಮಂಡ್ಯ ಜಿಲ್ಲೆಗೆ ಮಾರಕವಾಗಿದ್ದಂತಹ ಭ್ರೂಣ ಹತ್ಯೆ ದಂಧೆ ಕಳೆದ ಹಲವು ವರ್ಷಗಳಿಂದ ಎಗ್ಗಿರದೆ ನಡೀತಾ ಇತ್ತು. ಇದಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕಬೇಕು ಅಂತ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು. ಸಾವಿರಾರು ಹೆಣ್ಣು ಭ್ರೂಣಗಳ ಹತ್ಯೆ ಕೂಡ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗಾಗಲೇ ಕ್ರಮವನ್ನ ಕೂಡ ಕೈಗೊಂಡಿದ್ರು. ಮಂಡ್ಯ, ಪಾಂಡವಪುರ, ನಾಗಮಂಗಲದಲ್ಲಿ ಬೆಳಕಿಗೆ ಬಂದಿದ್ದಂತಹ ಪ್ರಕರಣಗಳು ಇವು. ಆರಂಭದಲ್ಲಿ ಆರೋಪಿಗಳನ್ನ ಬಂಧಿಸಿದ್ರು ಕೂಡ ಕೆಲ ದಿನಗಳ ನಂತರ ಈ ದಂಧೆ ಮುಂದುವರೆದಿತ್ತು. ದಂಧೆಗೆ ಕಡಿವಾಣವನ್ನ ಹಾಕಲು ಆರೋಗ್ಯ ಇಲಾಖೆ ದಿಟ್ಟ ಕ್ರಮವನ್ನ ಕೂಡ ಕೈಗೊಂಡಿತ್ತು. ಖಾಸಗಿ ಆಸ್ಪತ್ರೆ, ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಹದ್ದಿನ ಕಣ್ಣನ್ನ ಕೂಡ ಇಟ್ಟಿತ್ತು. 3 ತಿಂಗಳ ಬಳಿಕ ಸ್ಕ್ಯಾನಿಂಗ್ಗೆ ಬರುವ ಹಾಗೂ ಮೊದಲು ಹೆಣ್ಣು ಮಗು ಹೆತ್ತ ಗರ್ಭಿಣಿಯರ ಮೇಲೆ ನಿಗಾವನ್ನ ವಹಿಸಿದ್ರು. ಅವರು ಇದೀಗ ಡೆಕಾಯ್ ಆಪರೇಷನ್ ಮೂಲಕ ದಂಧೆಕೋರರ ಹೆಡೆಮುರಿ ಕಟ್ಟಿದೆ ಆರೋಗ್ಯ ಇಲಾಖೆ. ಭ್ರೂಣ ಪತ್ತೆಗೆ ಇಲಾಖೆಯಿಂದಲೇ ಓರ್ವ ಗರ್ಭಿಣಿಯನ್ನ ನೇಮಕ ಮಾಡಲಾಗಿತ್ತು. ಭ್ರೂಣ ಪತ್ತೆ ವೇಳೆ ಆರೋಪಿಗಳನ್ನ ಬಂಧಿಸಲಾಗಿದೆ. ಡೆಕಾಯ್ ಆಪರೇಷನ್ ಮೂಲಕ ಹಲವೆಡೆ ಭ್ರೂಣ ಪತ್ತೆಯಾಗಿದೆ ಹಾಗೂ ಹತ್ಯೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಗ್ಯ ಇಲಾಖೆ ಯಶಸ್ವಿ ಕಾರ್ಯಾಚರಣೆ ಪರಿಣಾಮ ಲಿಂಗಾನುಪಾತ ಇದೀಗ ಏರಿಕೆಯಾಗಿದೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಭ್ರೂಣ ಹತ್ಯೆ ಅಂದ್ರೆ ಹೊಟ್ಟೆ ಒಳಗೆ ಇದ್ದಾಗಲೇ ಅದು ಹೆಣ್ಣೋ ಅಥವಾ ಗಂಡೋ ಅಂತ ಗುರುತಿಸಿ ಅದೇನಾದ್ರೂ ಹೆಣ್ಣು ಮಗು ಆಗಿದ್ರೆ ಹೊಟ್ಟೆಯೊಳಗೆ ಅದನ್ನ ಹತ್ಯೆ ಮಾಡಲಾಗ್ತಾ ಇತ್ತು. ಇದು ಕಾನೂನು ಬಾಹಿರ ಆಗಿದ್ರೂ ಕೂಡ ಕೆಲವೊಂದು ಆಸ್ಪತ್ರೆಗಳಲ್ಲಿ ದುಡ್ಡಿಗೋಸ್ಕರ ಭ್ರೂಣವನ್ನ ಪತ್ತೆ ಹಚ್ಚುತ್ತಾ ಇದ್ರು. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಈ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಇದು ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಬೇಕು ಅಂತ ಈ ಹಿಂದೆಯೂ ಕೂಡ ಕೆಲವು ಅಧಿಕಾರಿಗಳು ಈ ಏನು ಭ್ರೂಣ ಪತ್ತೆಯನ್ನ ಮಾಡ್ತಾ ಇದ್ರು ಅವರನ್ನ ಅರೆಸ್ಟ್ ಮಾಡಿದ್ರು. ಅದಾದ್ರೂ ಕೂಡ ಕಡಿಮೆ ಆಗಿರಲಿಲ್ಲ. ಅದಾದ ಬಳಿಕ ಇದೀಗ ಇವರೇ ಒಂದು ಗರ್ಭಿಣಿಯನ್ನ ನೇಮಕ ಮಾಡಿದ್ರು. ಅದು ಯಾರು ಭ್ರೂಣ ಪತ್ತೆಯನ್ನ ಮಾಡ್ತಾ ಇದ್ದಾರೆ ಅಂತ ಕಂಡಿಡಿಬೇಕು ಅಂತಾನೆ ಒಂದು ಮಹಿಳೆಯನ್ನ, ಅಂದ್ರೆ ಏನು ಗರ್ಭಿಣಿ ಮಹಿಳೆ ಇದ್ರು ಅವರನ್ನ ಅಲ್ಲಿಗೆ ಇಟ್ಟಿದ್ರು. ಅವರು ಟೆಸ್ಟ್ ಮಾಡಿಸ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾರು ಭ್ರೂಣ ಪತ್ತೆಯನ್ನ ಮಾಡ್ತಾ ಇದ್ರು ಅವರನ್ನ ಕಂಡು ಹಿಡಿದು ಇದೀಗ ಬಂಧಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದಾಗಿದ್ದು ಏನು ಭ್ರೂಣ ಹತ್ಯೆ ವಿಚಾರವಾಗಿ ಬೆಂಗಳೂರಲ್ಲಿ ಆಗಿದೆ ಅನ್ನೋ ಒಂದು ವಿಚಾರ ಇಲ್ಲಿ ನಮ್ಮ ಇದರಲ್ಲಾಗಿದೆ ಅಂತ ಬಂದಿದ್ದು. ಅದಾದ ನಂತರ ನಾವು ಅದು ಅವಾಗ ಇದ್ದಿದ್ದು ಲಿಂಗಾನುಪಾತ 869 RCH ಪೋರ್ಟಲ್ ಅಂತ ನಮ್ಮಲ್ಲಿ ಇರುತ್ತೆ. ನಮ್ಮ RCH ಪೋರ್ಟಲ್ ಅದರಲ್ಲಿ ಆ ಪೋರ್ಟಲ್ನಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಇರ್ತದೆ. ಅದರಲ್ಲಿ 869 ಇತ್ತು ನಾನು ಬಂದಾಗ. 1000 ಗಂಡು ಮಕ್ಕಳಿಗೆ 869 ಹೆಣ್ಮಕ್ಳು. ಅದಾದ ನಂತರ ನಾವು ಹತ್ತತ್ರ 2024 ಆಗಸ್ಟ್ 15 ಮತ್ತು ಅದಕ್ಕೆ ಮುಂಚೆ ನಾವು ಡೆಕಾಯ್ ಆಪ್ರೇಷನ್ ಎಲ್ಲ ಮಾಡಿ ಆದಮೇಲೆ ಈಗ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಇದರಲ್ಲಿ 936 ಹೆಣ್ಣು ಮಕ್ಕಳು 1000 ಗಂಡು ಮಕ್ಕಳಿಗೆ ಅಂತ ಬರುತ್ತೆ. ಏರಿಕೆ ಆಗ್ತಾಯಿದೆ. ಈಗ ನೀವೇ ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. 869 ಇದ್ದಿದ್ದು 963, 936 ಆಗಿದೆ. ಇನ್ನೂ ಹೆಚ್ಚಿಗೆ ಆಗುತ್ತೆ. ಇದ್ರ ಜೊತೆಗೆ ನಾವೇನು ಮಾಡೋದು ಅಂತಂದರೆ ನಮ್ಮ ಜಿಲ್ಲೆ ಅಂತ ನಾವು ಎಷ್ಟು ವಿಜಿಲೆಂಟ್ ಆಗಿದ್ದೀವಿ ಅನ್ನೋದಕ್ಕೆ, ಬಳ್ಳಾರಿಯಿಂದ ಇಲ್ಲಿಗೆ ಬಂದಿದ್ದವರು, ಬಳ್ಳಾರಿನಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದವ್ರನ್ನೂ ಕೂಡ ನಾವು ಹಿಡಿದಿದ್ದೀವಿ. ಅಂದರೆ ನಾವು ಮಾಹಿತಿ ಕೊಟ್ಟು ಸ್ಟೇಟ್ ಅವ್ರಿಗೆ ಆಂಧ್ರ ಪ್ರದೇಶಲ್ಲಿ ಮಾಡ್ತಾ ಇದ್ದಿದ್ದ ಇದನ್ನು ಕೂಡ ಅವ್ರ ಮೇಲೂ ಕೇಸ್ ಬುಕ್ ಮಾಡಿಸೋವಂಥ ಕೆಲಸ ಮಾಡಿದ್ವಿ. ಅಂದರೆ ಅಷ್ಟು ವಿಜಿಲೆಂಟ್ ಆಗಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ. ನಾನು ಇರೋವರೆಗೂ ಇದು ಕಾರ್ಯ ಮುಂದುವರಿಯುತ್ತೆ. ಇನ್ನೊಂದು 2-3 ಪ್ರಕರಣಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಅದು ಕನ್ಫರ್ಮ್ ಮಾಡಿಕೊಂಡು ನಾವು ಅದ್ರ ಮೇಲೆ ಕ್ರಮ ವಹಿಸ್ತೀವಿ. ಅಕ್ಟೋಬರಲ್ಲಿ
ಮಂಡ್ಯ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದ್ದಂತಹ ಭ್ರೂಣ ಹತ್ಯೆಗೆ ಆರೋಗ್ಯ ಇಲಾಖೆ ಈಗಾಗಲೇ ಕಡಿವಾಣವನ್ನ ಹಾಕಿದೆ. ಅವರು ಕಡಿವಾಣವನ್ನ ಹಾಕಿದ ನಂತರ ಇದೀಗ ಲಿಂಗಾನುಪಾತದಲ್ಲಿ ಏರಿಕೆಯಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಳ ಕಂಡು ಬಂದಿದೆ. ಮಂಡ್ಯ, ಪಾಂಡವಪುರ, ನಾಗಮಂಗಲದಲ್ಲಿ ಸರಣಿ ಭ್ರೂಣ ಹತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣ ಮಂಡ್ಯ ಜಿಲ್ಲೆಯನ್ನ ರಾಜ್ಯದ ಮುಂದೆ ತಲೆ ತಗ್ಗಿಸುವಂತೆ ಮಾಡಿತ್ತು. ಈ ಪಾಪಿಗಳು ಏನು ಮಾಡ್ತಾ ಇದ್ರು ಅಂತ ಅಂದ್ರೆ ಹಣದಾಸೆಗೆ ಸಾವಿರಾರು ಹೆಣ್ಣು ಭ್ರೂಣಗಳ ಮಾರಣ ಹೋಮವನ್ನ ನಡೆಸಿದ್ರು. ಇದರಿಂದ ಜಿಲ್ಲೆಯ ಲಿಂಗಾನುಪಾತ ಇಳಿಕೆಯಾಗಿತ್ತು. ಆ ಬಳಿಕ ದಿಟ್ಟ ಕ್ರಮಕ್ಕೆ ಮುಂದಾದಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ದಂಧೆಗೆ ಏನಾದ್ರೂ ಮಾಡಿ ಕಡಿವಾಣವನ್ನ ಹಾಕಲೇಬೇಕು ಅಂತ ಮುಂದಾಗಿದ್ರು. ಈಗ ಆ ಕಡಿವಾಣ ಹಾಕುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ದಂಧೆಯಿಂದ ಜಿಲ್ಲೆಯಲ್ಲಿ ಲಿಂಗಾನುಪಾತ ಇಳಿಕೆಯಾಗಿತ್ತು. ಆದರೆ ಇದೀಗ ಆರೋಗ್ಯ ಇಲಾಖೆ ಕೈಗೊಂಡಂತಹ ದಿಟ್ಟ ಕ್ರಮಕ್ಕೆ ಲಿಂಗಾನುಪಾತ ಏರಿಕೆಯಾಗಿದೆ. ಕಳೆದ ವರ್ಷ ಪ್ರತಿ ಗಂಡಿಗೆ 869 ಇದ್ದ ಹೆಣ್ಣು ಮಕ್ಕಳ ಸಂಖ್ಯೆ ಈ ವರ್ಷ 930ಕ್ಕೆ ಏರಿಕೆಯಾಗಿದೆ ಎಂದು ಸ್ವತಃ ಅಧಿಕಾರಿಗಳೇ ಇದೀಗ ಮಾಹಿತಿಯನ್ನು ನೀಡಿದ್ದಾರೆ.